ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಹತ್ರ 1 ಮಂತ್ ನೆಕ್ಸ್ಟ್ 30 ಡೇಸ್ ನಿಮ್ಮ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಏನು ಬರಲಿದೆ, ವಾಟ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಯೋರ್ ಲೈಫ್, ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಆಗಿರುತ್ತೆ. ಇಲ್ಲಿ 2 ಕಾರ್ಡ್ ಪೈಲ್ನ ನಾನು ಇಟ್ಟಿದ್ದೀನಿ. 2ರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವ ಒಂದು ಕಾರ್ಡ್ ಪೈಲ್ ಮನಸ್ಸಿಗೆ ಹತ್ತಿರ ಆಗ್ತಾಯಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ಈ ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಾಯಿದ್ದೀನಿ. ಮುಂದಿನ 1 ತಿಂಗಳು, ನೆಕ್ಸ್ಟ್ 1 ಮಂತ್ ನಿಮ್ಮ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ರೀಡಿಂಗ್ ಮಾಡ್ತಾಯಿದ್ದೀನಿ. 7 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ತುಂಬ ಬ್ಯುಸಿ ಇರ್ತೀರಾ, ಪ್ರೊಡಕ್ಟಿವ್ ಆಗಿರ್ತೀರಾ, ಕೈ ತುಂಬ ಕೆಲಸ ಇರುತ್ತೆ. ಕೆಲಸ ಇಲ್ದಿರೋರ್ಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದಾದ ನಂತರ ಲವರ್ಸ್ ಬರ್ತಿರೋದ್ರಿಂದ ಸಿಂಗಲ್ಸ್ಗೆ ಮಿಂಗಲ್ ಆಗುವಂಥ ಒಂದು ಅವಕಾಶ, ಒಳ್ಳೆಯ ಪಾರ್ಟ್ನರ್ ಸಿಗುವಂಥದ್ದು, ರಿಲೇಷನ್ಶಿಪ್ನಲ್ಲಿ ಇರೋರಿಗೂ ಒಳ್ಳೆಯ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಇಂಥದ್ದು ನಡೆಯುತ್ತೆ. ಟ್ರಾವೆಲ್ ಮಾಡುವಂಥದ್ದು ನಿಮ್ಮ ಪಾರ್ಟ್ನರ್ ಜೊತೆ. ಆ್ಯಸ್ ಐ ಟೋಲ್ಡ್, ಸಿಂಗಲ್ಸ್ಗೂ ಕೂಡ ಒಳ್ಳೆಯ ಪಾರ್ಟ್ನರ್ ಅವ್ರು ಅಂದ್ಕೊಂಡ ಹಾಗೆ ಆರ್ಗ್ಯಾನಿಕ್ಲಿ, ನೀವೇನು ಕಷ್ಟಪಡೋದೇ ಬೇಡ, ಇಟ್ ಜಸ್ಟ್ ಕಮ್ಸ್ ಟು ಯು ಅಂತ ತೋರಿಸ್ತಾ ಇದೆ. ಮತ್ತು 10 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇದರರ್ಥ ಏನಂದರೆ, ನಿಮ್ಮ ಕಷ್ಟದ ಟೈಮ್ ಏನಿದೆ ಅದು ಈ ತಿಂಗಳು ಅಂದರೆ 1 ತಿಂಗಳ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಒಂದು ಟಫೆಸ್ಟ್ ಸೈಕಲ್ ನಿಮ್ಮ ಲೈಫ್ನಲ್ಲಿ, ನೀವು ಯಾವ ಒಂದು ನೋವಿನಲ್ಲಿ ಸಿಕ್ಕಾಕೊಂಡಿದ್ದೀರಾ, ಯಾವ ಒಂದು ವಿಚಾರವಾಗಿ ತುಂಬ ನರಳುತ್ತಿದ್ದೀರಾ, ಅದು ನಿಮ್ಮ ಏನಾದರೂ ಹೆಲ್ತ್ ರೀಸನ್ಸ್ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ಆತಂಕದ ಪರಿಸ್ಥಿತಿಗೆ ನೀವು ಒಳಗಾಗಿದ್ದರೆ, ಅದು ಈ ಒಂದು 30 ದಿನದ ಒಳಗಡೆ ಪರಿಹಾರವನ್ನು ನೀವು ಕಂಡುಕೊಳ್ತೀರಾ ಅಂತ ಬರ್ತಾ ಇದೆ. ಕೆಲವರಿಗೆ ಸರ್ಜರಿ ಆ ಥರ ಏನಾದರೂ ಪ್ರಾಬ್ಲಮ್, ಏನಾದರೂ ಹೆಲ್ತ್ ರಿಲೇಟೆಡ್ ಇದೆ ಅಂದರೆ, ಏನಾದರೂ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂದರೆ ಅದನ್ನ ದಯವಿಟ್ಟು ಕಡೆಗಣಿಸ್ಬೇಡಿ. ನೀವು ಅದಕ್ಕೆ ಟ್ರೀಟ್ಮೆಂಟ್ ಪಡೀಲೇಬೇಕು ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಹೆಲ್ತ್ ಕಾಂಪ್ಲಿಕೇಶನ್ಸ್ ಕೆಲವರಿಗಿದೆ, ಎಲ್ರಿಗೂ ಅಲ್ಲ. ಬಟ್ 30 ಡೇಸ್ ಒಳಗಡೆ ಒಂದು ಬ್ಯಾಡ್ ಸೈಕಲಿಂದ ನೀವು ಆಚೆ ಬರ್ತೀರಾ ಅಂತ ಮೆಸೇಜ್ ಬರ್ತಾ ಇದೆ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಫಾರ್ ಯು. ಈಗ ನಾನು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ಒಂದು ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡೋಣ ನಿಮಗೇನು ಬರುತ್ತೆ ರೀಡಿಂಗ್ನಲ್ಲಿ, ಯಾವ ಒಂದು ಮೆಸೇಜ್ ಇದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. 1 ತಿಂಗಳ ಒಳಗಡೆ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ 3 ಮಂತ್ಸ್, ನೆಕ್ಸ್ಟ್ 1 ಮಂತ್. ಲವರ್ಸ್ ಬರ್ತಾ ಇದೆ, ವಿಚ್ ಈಸ್ ಅಮೇಝಿಂಗ್. ಸ್ಟ್ರೆಂತ್ ಬರ್ತಾ ಇದೆ. ಓ ಮೈ ಗಾಡ್, ನಿಮ್ಗೆ ಎಲ್ಲ ಕಾರ್ಡ್ಸು ಅದ್ಭುತವಾಗಿದೆ. ಓಕೆ, ಲವರ್ಸ್ ಬರ್ತಿರೋದ್ರಿಂದ ರಿಲೇಷನ್ಶಿಪ್ಸ್ ಹೀಲ್ ಆಗುತ್ತೆ. ನೀವೇನಾದರೂ ಒಂದು ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆ ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ, ಅಥವಾ ನಿಮ್ಮ ಲವ್ ಲೈಫ್ನಲ್ಲಿ ನೀವು ಒಂದೊಳ್ಳೆಯ ಪರಿಸ್ಥಿತಿಲಿಲ್ಲ ಅಂದರೆ ಅದರಲ್ಲಿ ನೀವು ಒಂದು ಒಳ್ಳೆಯ ಗ್ರೋತ್ನ ನೋಡ್ತೀರಾ 1 ತಿಂಗಳಲ್ಲಿ. ಓಕೆ, ಅದಾದ ನಂತರ ಸ್ಟ್ರೆಂತ್ ಬರ್ತಿರೋದ್ರಿಂದ ನಿಮ್ಮ ಹೆಲ್ತ್ ಕಾಂಪ್ಲಿಕೇಶನ್ಸ್ ಏನಾದ್ರು ಇತ್ತು, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂದರೆ ಅದ್ಭುತವಾಗಿರುತ್ತೆ. ಅಂದರೆ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತೀರಾ ಅಂತ ಕೂಡ ಬರ್ತಾ ಇದೆ. ಸೊ ಸ್ಟ್ರೆಂತ್ ಈಸ್ ಆಲ್ ಅಬೌಟ್, ನೀವು ದುಪ್ಪಟ್ಟು ಕೆಲಸ ಮಾಡ್ತೀರಾ, ನಿಮ್ಮಲ್ಲಿ ಶಕ್ತಿ, ಅಪಾರವಾದ ಶಕ್ತಿ ಇರುತ್ತೆ, ಅದನ್ನ ಉಪಯೋಗಿಸ್ಕೋಬೇಕಾಗತ್ತೆ. ನೀವು ಸೂಪರ್ ಆ್ಯಕ್ಟಿವ್ ಆಗಿರ್ತೀರಾ, ಈ ಥರ ಬರ್ತಾ ಇದೆ ಮೆಸೇಜ್. ವೆರಿ ಪ್ರೊಡಕ್ಟಿವ್ 30 ಡೇಸ್ ಅಂತ ಹೇಳ್ಬೋದು. ಲಾಭದಾಯಕವಾಗಿರುತ್ತೆ, ದುಂದುವೆಚ್ಚ ಮಾಡೋದಿಲ್ಲ, ತುಂಬಾ ಕ್ಯಾಲ್ಕ್ಯುಲೇಟಿವ್ ಆಗಿ ಖರ್ಚು ಮಾಡ್ತೀರಾ, ಫ್ಯಾಮ್ಲಿಗೋಸ್ಕರ ಖರ್ಚು ಮಾಡ್ತೀರಾ, ಫ್ಯಾಮ್ಲಿ ಜೊತೆ ಏನಾದರೂ ಮಾಡಬೇಕು ಅಂತ ಇದ್ದೀರಾ, ಫ್ಯಾಮ್ಲಿ ಅಂದರೆ ಏನಾದರೂ ನೀವು ಮನೆ ವಿಷಯವಾಗಿ ಏನಾದರೂ ಒಂದು ಕೈ ಹಾಕಬೇಕು ಅಂತ ಇದ್ದೀರಾ ಅಂದರೆ, ಈ 30 ದಿನದ ಒಳಗಡೆ ನೀವೇನು ಮಾಡ್ತೀರಾ, ಮುಂದಿನ 30 ದಿನದ ಒಳಗಡೆ ನಿಮ್ಮ ಲೈಫ್ನಲ್ಲಿ ಯಾವ ಇಂಪಾರ್ಟೆಂಟ್ ಗೋಲ್ಸ್ ಇದೆ. ಒಬ್ಬೊಬ್ಬರಿಗೆ ಮನೆ ಕಟ್ಸೋದಿರುತ್ತೆ, ಫ್ಯಾಮ್ಲಿಗೆ ಸೇಫ್ಟಿ ಆಗಿರುವಂಥ ವಿಷಯಗಳೇನು ಮಾಡಬೇಕು ಅನಿಸುತ್ತೆ ಅಂಥದ್ದನ್ನ ನೀವು ಮಾಡ್ತೀರಾ. ಪಾಲಿಸೀಸ್ ತೊಗೊಳ್ಳುವಂಥದ್ದು, ಶೇರ್ ಮಾರ್ಕೆಟಿಗೆ ದುಡ್ಡು ಹಾಕುವಂಥ, ಅಂದರೆ ಅದು ನಿಮಗೋಸ್ಕರ ನೀವು ಮಾಡಲ್ಲ, ಫ್ಯಾಮ್ಲಿಗೋಸ್ಕರ ಮಾಡ್ತೀರಾ. ಈ ಥರ ಒಳ್ಳೊಳ್ಳೆ ವಿಷಯಗಳಿಗೆ ಕೈ ಹಾಕ್ತೀರಾ ಅಂತ ಕೂಡ ಬರ್ತಾ ಇದೆ. ಅಮೇಝಿಂಗ್ ಆಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.